ಅಳ್ಬೇಡ ಪುಟ್ಟ. ಪುಟ್ಟಿ ಅಳ್ಬೇಡಿ. ಇವಾಗೇನು ನೀನ್ ಅಳದ್ ನಿಲ್ಸ್ತೀಯಾ ಇಲ್ಲ ನಿನ್ ಜೊತೆ ಸೇರ್ಕೊಂಡು ನಾನು ಅಳ್ಳ? ಸರಿ, ನೀನ್ ನಿಲ್ಸಲ್ವಾ? ನಾನು ಅಳ್ತೀನಿ ಬಿಡು. ನೀವು ಅಳ್ಬೇಡಿ. ನೀನ್ ಅಳ್ಬಾರ್ದು. ಜಾಣ ಮರಿ, ಗುಡ್ ಗರ್ಲ್. ಯಾವಾಗ್ಲೂ ಅಳ್ಬಾರ್ದಾಯ್ತಾ? ಖುಷಿಯಾಗಿರ್ಬೇಕು ಆಯ್ತಾ ಲಚ್ಚಿ? ಏನ್ ಮಾಡ್ತಿದ್ರ ಇಬ್ರು? ಕೂತ್ಕೊಳ್ಳಿ. ಲಚ್ಚಿ ಯಾಕೊಂಥರ ಇದೆಯಾ? ಅಳ್ತಿದ್ಲ ಇವಳು? ಹಾ ಮೇಡಮ್, ಅಳ್ತಿದ್ಲು. ನಾನು ಸಮಾಧಾನ ಮಾಡ್ತಿದ್ದೆ. ಯಾಕೆ ಅಳ್ತಿದ್ಲು? ಮೇಡಮ್, ನಾನು ಲಚ್ಚಿ ಆಟ ಆಡ್ತಿದ್ವಾ, ಬಾಲು ಶಾಕುಂತ್ಲ ಮೇಡಮ್ ರೂಮ್ ಒಳಗಡೆ ಹೋಯ್ತು. ನಾನು ಹೋದ್ರೆ ಸರಿ ಇರಲ್ಲ, ನನ್ಗೆ ಪರ್ಮಿಷನ್ ಇಲ್ಲ ಅಂತ ಲಚ್ಚಿನ ಹೋಗಿ ತೊಗೊಂಡು ಬಂದೆ ಅಷ್ಟೇ ಮೇಡಮ್ ಆಗಿದ್ದು. ಏನು ಕೇಳಿದ್ರು ಏನೋ ಮಾತಾಡ್ತಾನೆ ಇಲ್ಲ ಮೇಡಮ್, ಒಂದೇ ಸಮನೆ ಅಳ್ತಿದ್ದಾಳೆ. ಏನಾಯ್ತು ಅಂತ ಅರ್ಥನೇ ಆಗ್ತಿಲ್ಲ ಮೇಡಮ್. ಪುಟ್ಟ ಇಲ್ಲಿ ನೋಡಿಲಿ, ಏನಾಯ್ತು? ಅಜ್ಜಿ ಬೈದ್ರಾ? ಲಚ್ಚಿ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಏನಾಯ್ತು? ಏನ್ ನೋಡಿದೆ ರೂಮಲ್ಲಿ? ಮಾತಾಡು ಲಚ್ಚಿ. ಏನಾಗಿದೆ ಇವಳಿಗೆ? ಮೇಡಮ್, ನನಗೆ ಹೇಳ್ತೀನಿ ಅಂತ ಏನೋ ಅನ್ಕೋಬೇಡಿ. ನಾನು ಜಸ್ಟ್ ಅಬ್ಸರ್ವ್ ಮಾಡಿರೋದನ್ನಷ್ಟೇ ಹೇಳ್ತಿದ್ದೀನಿ. ಲಚ್ಚಿ ಯಾವಾಗಲೂ ಈ ಥರ ಭಯ ಪಟ್ಕೊಳ್ಳಲ್ಲ ಮೇಡಮ್. ಶಾಕುಂತಲ ಮೇಡಮ್ ಇದಾರಲ್ಲ, ಅವ್ರನ್ನ ನೋಡಿದಾಗ ಮಾತ್ರ ಏನೋ ಕಂಗಾಲಾಗ್ತಾಳೆ, ವಿಚಿತ್ರವಾಗಿ ಆಡ್ತಾಳೆ ಮೇಡಮ್. ಈ ಹಾರರ್ ಫಿಲಮ್ ಅಲ್ಲಿ ದೆವ್ವ ಭೂತ ಎಲ್ಲ ಸಜನ್, ಸಾರಿ ಮೇಡಮ್, ಏನೋ ರೆಫರೆನ್ಸ್ಗೆ ಇರಲಿ ಅಂತ ಹೇಳಿದೆ ಅಲ್ಲ, ಆ ಥರ ನೋಡ್ತಿರ್ತಾಳೆ ಮೇಡಮ್. ಅವ್ರು ಪಾಸ್ ಆಗಿದ್ದ ಕೂಡಲೇ ಕಂಪ್ಲೀಟ್ಲಿ ನಾರ್ಮಲ್ ಆಗ್ಬಿಡ್ತಾಳೆ ಮೇಡಮ್. 5 ನಿಮಿಷದ ಮುಂಚೆ ಅವಳು ಭಯ ಪಟ್ಟಿದ್ದು ಸುಳ್ಳೇನೋ ಅನ್ನೋ ಥರ ಆಗ್ಬಿಡ್ತಾಳೆ ಮೇಡಮ್. ಮೇಡಮ್, ನಾನು ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ದೀನಿ ಮೇಡಮ್. ಮೊನ್ನೆ ಜ್ವರ ಬಂದಿತ್ತಲ್ಲ ಮೇಡಮ್, ಆದರೂ ಹಿಂದಿನ ದಿನನೂ ಇದೇ ಥರ ಆಗಿತ್ತು ಮೇಡಮ್. ನಾನು ಲಚ್ಚಿನ ತರಾವರಿ ಏನೇನೋ ಕೇಳಿದೆ ಮೇಡಮ್. ಈ ವಿಷಯ ಕೇಳಿದ್ರೆ ಸಾಕು ಅವಳು ಮ್ಯೂಟ್ ಆಗಿಬಿಡ್ತಾಳೆ ಮೇಡಮ್. ಹಿಂಗೆ ಮಾತಾಡ್ತಿದ್ರೆ ಇಲ್ಲ ಅಳಕ್ಕೆ ಶುರು ಮಾಡ್ತಾಳೆ. ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್. ಯಾವುದಕ್ಕೂ ನೀವೊಂದ್ಸರಿ ಅವಳನ್ನ ಕೂರಿಸ್ಕೊಂಡು ಮಾತಾಡಿ ಮೇಡಮ್. ಅವಳೆಲ್ಲನೂ ಹೇಳಿದ್ರು ಹೇಳ್ಬೋದು. ಅವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಕಾರಣ ಗೊತ್ತಾದರೆ ಒಳ್ಳೇದೇ ಅಲ್ವಾ ಮೇಡಮ್? ಇದು ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ಲ. ನೀವು ಹೇಳೋದು ನಿಜ. ಮಾತಾಡ್ಬೇಕು ಅವಳ ಹತ್ರ, ಏನಾಗಿದೆ ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಸಜ್ಜನ್ ಅಂಕಲ್, ನಿಮಗ್ ಗೊತ್ತಾ ಲಚ್ಚಿಗೆ ಫೇವ್ರೆಟ್ ಫ್ರೂಟ್ ಅಂದ್ರೆ ಅದು ಆಪಲ್. ಹೌದಾ? ಅಲ್ವಾ ಕಂದ? ಆದ್ರೆ ನಾನು ಲಚ್ಚಿಗೆ ಆಪಲ್ ಕೊಡ್ಬೇಕಂದ್ರೆ ಲಚ್ಚಿ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕು. ಆಗ ನಾನು ಆಪಲ್ ಪೀಸ್ ಕೊಡ್ತೀನಿ. ಓಕೆ? ನೀವೇನ್ ಬೇಕಾದ್ರೂ ಕೇಳಿ, ಪಟಪಟ ಅಂತ ಹೇಳ್ಬಿಡ್ತಾಳೆ. ಜಾಣೆ ಅವಳು. ಹೌದಾ? ಬೇಕಾದ್ರೆ ಕೇಳಿ ನೋಡಿ. ಹೌದಾ? ನೋಡೋಣ. ಸರಿ, ಈ ಆಪಲ್ ಕಲರ್ ಏನು? ರೆಡ್. ನೋಡಿದ್ರ? ವೆರಿ ಗುಡ್. ಗುಡ್ ಗರ್ಲ್. ಈಗ ನಾನು ಇನ್ನೊಂದು ಪೀಸ್ ಕೊಡ್ಲಾ? ಆದ್ರೆ ಇನ್ನೊಂದು ಪೀಸ್ ಕೊಡೋಕ್ ಮುಂಚೆ ನಾನು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಡ್ಬೇಕು. ಆಗ ಆಪಲ್ ಕೊಡ್ತೀನಿ. ಓಕೆ? ಸರಿ, ಈಗ ಹೇಳು, ನೀನು ಶಾಕುಂತಲಾ ಅಜ್ಜಿ ನೋಡಿ ಯಾಕೆ ಹೆದರ್ಕೋತೀಯ? ನೋಡು, ಈ ರೀತಿ ಯಾಕೆ ಸಪ್ಪಗಾಗ್ತೀಯ ನೀನು? ಲಚ್ಚಿ ಲಚ್ಚಿ, ನಾವಿಬ್ರು ಮಾತಾಡ್ಕೊಂಡಿದ್ವಲ್ಲ, ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಂತ ನೀನ್ ನನಗೆ ಹೇಳು. ಸೃಜನ್ ಅಂಕಲ್, ನೀವು ಕಿವಿ ಮುಚ್ಕೊಳ್ಳಿ. ಸರಿ, ಆಯ್ತು. ನೋಡು, ಸೃಜನ್ ಅಂಕಲ್ ಕಿವಿ ಮುಚ್ಕೊಂಡಿದ್ದಾರೆ, ಅವ್ರಿಗೆ ಏನು ಕೇಳಿಸಲ್ಲ. ನೀನ್ ನನ್ನ ಹತ್ರ ಹೇಳು, ನಾನು ಯಾರಿಗೂ ಹೇಳಲ್ಲ. ಪ್ರಾಮಿಸ್, ಪಿಂಕಿ ಪ್ರಾಮಿಸ್. ಈಗ ಹೇಳು. ಅದು ಹೇಳು ಚಿನ್ನಿ. ಓ, ನಾನು ಇಷ್ಟು ಕೇಳ್ತಿದ್ರು ನೀನು ಹೇಳ್ತಿಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಸರಿ, ಹಾಗಾದ್ರೆ ನಾವಿಬ್ರು ಇನ್ಮೇಲೆ ನಿನ್ ಜೊತೆ ಆಟ ಆಡಲ್ಲ, ನಿನ್ ಜೊತೆ ಮಾತಾಡೋದು ಇಲ್ಲ. ಇಲ್ಲ, ನೀವು ನನ್ನ ಜೊತೆ ಮಾತಾಡ್ಬೇಕು. ನಾವು ಮಾತಾಡ್ಬೇಕಂದ್ರೆ ಏನಾಯ್ತು ಅಂತ ನೀನ್ ಹೇಳ್ಬೇಕು. ಅವತ್ತು ಕಣ್ಣ ಮುಚ್ಚಾಲೆ ಆಡುವಾಗ ನಾವು ಬಚ್ಚಿಟ್ಕೊಂಡಲ್ಲ, ಅವಾಗ ಹಿಂದೆಯಿಂದ ಯಾರೋ ಬಂದು ಬಾಯಿ ಮುಚ್ಕೊಂಡು ಎಲ್ಕೊಂಡೋದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ರೌಡಿಗಳೆಲ್ಲ ಇದ್ರು. ಕಂದ, ನೀನ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೊಂದು ಕೆಟ್ಟ ಕನ್ಸು, ಮರ್ತು ಬಿಡು ಅದನ್ನ. ಈಗ ನೀನು ಮನೇಲಿದ್ಯಾ, ಸೇಫ್ ಆಗಿದ್ಯಾ, ಆರಾಮಾಗಿರೋ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಸರಿನಾ? ಅದಲ್ಲ, ಅಲ್ಲಿ ನನ್ನ ಕಟ್ಕೊಂಡೋದ್ರಲ್ಲ, ಅಲ್ಲಿ ಬರೀ ಗನ್ಸ್ರೇ ಇದ್ರು. ಅಲ್ಲಿಗೆ
ಒಬ್ರು ಮಾತ್ರ ಹೆಂಗ್ಸ್ ಬಂದಿದ್ರು. ಹೌದಾ? ಅವ್ರು ನೋಡಕ್ಕೆ ಹೆಂಗಿದ್ರು? ಸುಜನ್, ಅವತ್ತು ಇವಳು ಕಣ್ಣಿಗೆ ಬಟ್ಟೆ ಕಟ್ಟಿದ್ರಂತೆ, ಯಾರು ಅಂತ ನೋಡಕ್ಕಾಗಿಲ್ಲ. ಅಂಡ್ ಅವ್ರ ವಾಯ್ಸ್ ಕೇಳಿಸ್ಬಾರ್ದು ಅಂದ್ಬಿಟ್ಟು ಇವಳಿಗೆ ಹೆಡ್ಫೋನ್ಸ್ ಏನೋ ಹಾಕಿದ್ರು, ಅದನ್ನ ಹೇಳಕ್ ಬರ್ತಿದ್ದಾಳೆ. ಅದಲ್ಲ, ಒಂದ್ ನಿಮಿಷ ಬರ್ತೀನಿ ರೀ. ಕಂದ, ಯಾಕೆ ಚಪ್ಪಲಿ ಚಿತ್ರ ಬಿಡಿಸಿದ್ಯಾ? ಆಗ ನಾನು ಹೇಳಿದ್ನಲ್ಲ, ಒಬ್ರು ಹೆಂಗ್ಸ್ ಬಂದಿದ್ರಂತ, ಅವ್ರದ್ದೇ ಚಪ್ಲಿ ಇದು. ಅವ್ರದ್ದು ನನಗೆ ಮುಖ ಕಾಣಿಸಿಲ್ಲ, ಚಪ್ಲಿ ಮಾತ್ರ ಕಾಣಿಸ್ತು. ಅದಕ್ಕೆ ಆ ಚಪ್ಲಿ ಚಿತ್ರನ ಬಿಡಿಸ್ದೆ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರಲ್ಲ, ಅದಕ್ಕೆ ಬೇರೆ ಏನೂ ಕಾಣಿಸಿಲ್ಲ, ಚಪ್ಲಿ ಮಾತ್ರ ಕಾಣಿಸಿದ್ದು. ಅವ್ರು ಹೋಗೋವರೆಗೂ ನಾನು ಅವ್ರ ಚಪ್ಲಿನೇ ನೋಡ್ತಿದ್ದೆ, ಅದಕ್ಕೆ ನನ್ಗೆ ಚೆನ್ನಾಗಿ ನೆನಪಿದೆ. ಮತ್ತೇನು ಗೊತ್ತಾತ್ತೆ, ನಾನು ಮನೆಗೆ ಬಂದು ನೋಡಿದೆ, ಈ ಥರನೇ ಚಪ್ಲಿ ಶಾಕುಂತಲ ಅಜ್ಜಿ ಹಾಕೊಂಡಿದ್ರು. ಈ ಚಪ್ಲಿ ಅವ್ರದ್ದೇ ಅನ್ಸುತ್ತೆ ಅತ್ತೆ. ಕಂದ, ಸರಿಯಾಗಿ ನೆನ್ ಮಾಡ್ಕೊ. ನೀನ್ ನೋಡಿದ್ಯಾ ಅಜ್ಜಿ ಹತ್ರ ಈ ತರ ಚಪ್ಪಲಿ ಇತ್ತಾ? ಅಲ್ಲಿಗೆ ಬಂದವ್ರು ಇದೇ ತರ ಚಪ್ಲಿ ಹಾಕೊಂಡಿದ್ರು. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಮೇಡಮ್, ಇವಳು ಇಷ್ಟೊಂದು ಹೇಳ್ತಿದ್ದಾಳೆ ಅಂದರೆ ಇದು ನಿಜನೇ ಆಗಿರುತ್ತೆ ಮೇಡಮ್. ಇವಳ ಮಾತನ್ನ ನಾವು ತೆಗ್ದಾಕ ಹೋಗಿಲ್ಲ. ಅತ್ತೆ ಯಾಕೆ ಈ ರೀತಿ ಮಾಡ್ತಾರೆ? ಅತ್ತೆಗೆ ದುಡ್ಡಿನ ಸಮಸ್ಯೆ ಏನಿದೆ? ಗೌತಮ್ ಅವ್ರು ಕೇಳಿದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಂದು ಕೊಡ್ತಾರೆ. ಆದರೆ ಲಚ್ಚಿ ನೋಡಿದ್ರೆ ಈ ರೀತಿ ಹೇಳ್ತಿದ್ದಾಳೆ. ಅವರು ನೋಡಿದ್ರೆ ಹೆದರ್ಕೊಳ್ತಾಳೆ. ಏನಂತ ಅರ್ಥ ಮಾಡ್ಕೊಳ್ಳೋದು? ಮೇಡಮ್, ಇವಾಗ ಏನು ಮಾಡೋದು? ಸೃಜನ್, ನಾವೀಗಲೇ ಯಾವ ಕನ್ಕ್ಲೂಷನ್ಗೂ ಬರೋಕ್ಕಾಗಲ್ಲ. ಲಚ್ಚಿ ಹೇಳ್ತಿರೋದು ನಿಜಾನ ಅಲ್ವಾ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡಬೇಕು. ಈ ಥರದ ಚಪ್ಪಲಿ ಶಾಕುಂತಲಾ ಅತ್ತೆ ಹತ್ರ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಕರೆಕ್ಟ್ ಮೇಡಮ್, ಅದೇ ಬೆಸ್ಟು.